ಇಲ್ಲಿ ನನ್ನ ಹತ್ರ ಕಾಜಲ್ ನಾನು ತುಂಬಾ ರೇರ್ ಓಕೆನಾ ಸೊ ನೈಕಾದಲ್ಲಿ ಏನ್ ಬೆನಿಫಿಟ್ ಅಂತ ಅಂದ್ರೆ ನೀವೇನಾದ್ರೂ ಫಸ್ಟ್ ಆರ್ಡರ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನಿಮ್ಗೆ 100 ಸಮಥಿಂಗ್ ಎಷ್ಟೋ ನಿಮಗೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಗೇನಾದರೂ ಶಾಪಿಂಗ್, ಕುಕಿಂಗ್, ಟ್ರಾವೆಲ್ಸ್ ಆ್ಯಂಡ್ ಮೇಕಪ್ ವಿಡಿಯೋಸಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋಸ್ ಐ ಲವ್ ದ್ಯಾಟ್. ಸೊ ತುಂಬ ದಿನ ಆದಮೇಲೆ ಲಾಂಗ್ ಫಾರ್ಮೇಟ್ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಂತ ಅಂದ್ಬಿಟ್ಟು ನೀವು ಆಲ್ರೆಡಿ ಕ್ಯಾಪ್ಷನಲ್ಲಿ ನೋಡಿರ್ತೀರಾ. ಸೊ ನೈಕಾ ಆಲ್ ಮಾಡ್ತಾ ಇದ್ದೀನಿ ಆ್ಯಂಡ್ ಆಲ್ಸೋ ಇದರಲ್ಲಿ ಮಿಕ್ಸಪ್ ಫ್ಲಿಪ್ಕಾರ್ಟಿಂದನೂ ಕೂಡ ಕೆಲವೊಂದಿಷ್ಟು ಪ್ರಾಡಕ್ಟ್ಗಳನ್ನ ತರಿಸಿದ್ದೆ. ಸೊ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದ ವಿಡಿಯೋ. ಸರಸಕ್ಕೆ ಕರೆದರೆ ವಿರಸವ ತೋರುವೆ ಏಕೆ ನನ್ನನೇ ಸೊ ನಾನು ಇವಾಗ ನೈಕಾ ಆಲ್ನ ಮಾಡ್ತಾ ಇದ್ದೀನಿ. ಸೊ ಫಸ್ಟಿಗೆ ನೈಕಾಯಿಂದ ಏನೆಲ್ಲ ತರಿಸಿದ್ದೀನಿ ಅಂತ ಅಂದ್ಬಿಟ್ಟು ಫಸ್ಟ್ ತೋರಿಸ್ತೀನಿ. ಆ್ಯಂಡ್ ನೆಕ್ಸ್ಟಿಗೆ ಫ್ಲಿಪ್ಕಾರ್ಟಿಂದ ಏನೆಲ್ಲ ಪ್ರಾಡಕ್ಟ್ನ ತರಿಸಿದ್ದೀನಿ ಅಂತ ಅಂದ್ಬಿಟ್ಟು ಅದನ್ನು ನೆಕ್ಸ್ಟ್ ತೋರಿಸ್ತೀನಿ. ಈಗ ಫಸ್ಟಿಗೆ ನೈಕಾ ಇಂದ ಏನೆಲ್ಲ ತರಿಸಿದ್ದೀನಿ ಅಂತ ಅಂದ್ಬಿಟ್ಟು ಸೊ ನನ್ನ ಫಸ್ಟು ಪ್ರಾಡಕ್ಟ್ ಈ ಒಂದು ಮಸ್ಕರ. ಸೊ ಮೆಬಿಲಿನ್ ಅವ್ರದ್ದು ಈ ಒಂದು ಮಸ್ಕರ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ನಾನು ಐ ಥಾಟ್ ಒಂದು 4th ಒನ್ ಅಂತ ಅನ್ಕೊತೀನಿ, ಇದು ಸೇರಿ 4th ಒನ್. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಿಮಗೇನಾದರೂ ನನ್ನ ಲ್ಯಾಶು ತುಂಬ ಥಿಕ್ನೆಸ್ಸಾಗಿ ಕಾಣಬೇಕು ಅಂತ ಅಂದರೆ ಈ ಒಂದು ಮಸ್ಕರನ ಯೂಸ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಿಮಗೇನಾದರೂ ಲಿಂಕ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಇಟ್ ಔಟ್. ಸೊ ಸೆಕೆಂಡ್ ಪ್ರಾಡಕ್ಟ್ ಇನ್ಸೈಟ್ ಅವ್ರದ್ದು HD ಫೌಂಡೇಶನ್ನ ಬುಕ್ ಮಾಡಿದ್ದೆ. ಸೊ ಇದು ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ತುಂಬ ಬೇಗನೆ ಬ್ಲೆಂಡ್ ಆಗುತ್ತೆ ಆ್ಯಂಡ್ ತುಂಬ ನ್ಯಾಚುರಲ್ ಲುಕ್ನ ಕೊಡುತ್ತೆ. ಸೊ ನಿಮಗೇನಾದರೂ ತುಂಬ ನ್ಯಾಚುರಲ್ ಆಗಿ ಕಾಣಬೇಕು, ತುಂಬ ಹೆವಿ ಫೌಂಡೇಶನ್ಗಳು ಇಷ್ಟ ಆಗಲ್ಲ ಅಂತ ಅಂದರೆ ಈ ಒಂದು ಫೌಂಡೇಶನ್ನ ಯೂಸ್ ಮಾಡಿ. ಆ್ಯಂಡ್ ಆಲ್ಸೋ ಈ ಒಂದು ಫೌಂಡೇಶನ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಚೆಕ್ ಮಾಡಿ. ನೆಕ್ಸ್ಟ್ ಪ್ರಾಡಕ್ಟ್ ಸೇಮ್ ಬ್ರ್ಯಾಂಡಿಂದ ಇನ್ಸೈಟ್ ಅವ್ರದ್ದು ಕನ್ಸೀಲರ್. ಇದು ಫುಲ್ ಕವರೇಜ್ ಕನ್ಸೀಲರ್. ಸೊ ನಾನು ಇದನ್ನ ಈ ಒಂದು ಪ್ರಾಡಕ್ಟ್ ನನ್ನ ಸೆಕೆಂಡ್ ಪ್ರಾಡಕ್ಟ್ನ ನಾನು ಪರ್ಚೇಸ್ ಮಾಡಿರೋದು. ಬಿಕಾಸ್ ನಾನು ಫಸ್ಟು ಕನ್ಸೀಲರ್ನ ಇದನ್ನೇ ಯೂಸ್ ಮಾಡ್ತಾ ಇದ್ದಿದ್ದು. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಈ ಒಂದು ಕನ್ಸೀಲರ್. ನೀವೇನಾದರೂ ನನಗೆ ಫೌಂಡೇಶನ್ ಇಷ್ಟ ಆಗಲ್ಲ, ನಾನು ತುಂಬ ಮೇಕಪ್ನ ಮಾಡಲ್ಲ ಅನ್ನೋರು ಈ ಒಂದು ಕನ್ಸೀಲರ್ನ ಯೂಸ್ ಮಾಡಿ. ಜಸ್ಟ್ ಈ ಒಂದು ಕನ್ಸೀಲರಿಂದ ನಿಮ್ಮ ಫುಲ್ ಮೇಕಪ್ನ ಕವರ್ ಅಪ್ ಮಾಡ್ಬೋದು. ಸೊ ಈ ಕನ್ಸೀಲರ್ನ ತಗೊಂಡು ಯೂಸ್ ಮಾಡಿ, ತುಂಬ ಚೆನ್ನಾಗಿದೆ. ನನಗೆ ಮಾರ್ಸ್ ಅವ್ರದ್ದು ಮತ್ತು ಮೆಬಿಲಿನ್ ಅವ್ರದ್ದು ಆ್ಯಂಡ್ ಈ ಒಂದು ಇನ್ಸೈಟ್ ಅವ್ರದ್ದು ಕನ್ಸೀಲರ್ ತುಂಬ ಚೆನ್ನಾಗಿದೆ. ಸೊ ನಾನು ಈಗೆಲ್ಲಾದರೂ ಹೊರಗಡೆ ಹೋಗ್ಬೇಕು ಅರ್ಜೆಂಟ್ ಅಂತ ಅಂದರೆ ನಾನು ಈ ಒಂದು ಕನ್ಸೀಲರಿಂದನೇ ಫುಲ್ ಮೇಕಪ್ನ ಕವರ್ ಅಪ್ ಮಾಡ್ತೀನಿ. ಸೊ ದಟ್ ನಿಮ್ಗೇನಾದರೂ ಫೌಂಡೇಶನ್ ಇಷ್ಟ ಆಗಲ್ಲ ಅನ್ನೋರು ಈ ಒಂದು ಕನ್ಸೀಲರ್ನ ಯೂಸ್ ಮಾಡಿ, ನಿಮ್ಮ ಮೇಕಪ್ ಫುಲ್ ಸೆಟಲ್ಡ್ ಆಗಿ ಕಾಣುತ್ತೆ. ಸೊ 4th ಒನ್ ಓಕೆ. ಸೊ ನಾನು ಲಿಪ್ ಲೈನರ್ನ ಬುಕ್ ಮಾಡಿದ್ದೆ. ಸೊ ಈ ಲಿಪ್ ಲೈನರ್ ಬಂದು ಸೇಮ್ ಇನ್ಸೈಟ್ ಅವ್ರದ್ದು. ಸೊ ಸೊ ಈ ಒಂದು ಲಿಪ್ ಲೈನರ್ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ನಾನು ನೆಕ್ಸ್ಟ್ ವಿಡಿಯೋಸಲ್ಲಿ ಬೇಕಾದರೆ ಲಿಪ್ ಕಾಂಬೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಚೆಕ್ ಮಾಡಿ. ಅದ್ರದ್ದು ಇನ್ಸ್ಟಾಗ್ರಾಮ್ ಐಡಿನೂ ಕೂಡ ಇಲ್ಲಿ ಟ್ಯಾಗ್ ಮಾಡಿರ್ತೀನಿ. ಸೊ ನೆಕ್ಸ್ಟ್ ನಾನು ಲಿಪ್ ಕಾಂಬೋ ಮಾಡಿ ಬೇಕಾದರೆ ಅಪ್ಲೋಡ್ ಮಾಡ್ತೀನಿ ಇದು ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ಸೊ 4th ಒನ್. ಸೊ ನೆಕ್ಸ್ಟ್ ಒನ್ ನಾನಿಲ್ಲಿ ಐಬ್ರೋ ಪೆನ್ಸಿಲ್ನ ತೊಗೊಂಡಿದ್ದೀನಿ. ದಿಸ್ ಇಸ್ ಫ್ರಮ್ ಮಾರ್ಸ್ ಅವ್ರದ್ದು. ಇದು ಓಪನ್ ಮಾಡೋಕ್ಕಾಗ್ತಾ ಇಲ್ಲ, ಬಟ್ ನಿಮಗೆ ಗೊತ್ತಲ್ವಾ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ನಾನು ಓಪನ್ ಮಾಡಲ್ಲ ಬಿಕಾಸ್ ನನ್ನ ಹತ್ರ ಆಲ್ರೆಡಿ ಎರಡೋ ಮೂರೋ ಆಲ್ರೆಡಿ ಮಸ್ಕರ ಇದೆ. ಸೊ ದಟ್ ನಾನು ಇದನ್ನ ನೆಕ್ಸ್ಟ್ ಯೂಸ್ ಮಾಡ್ತೀನಿ. ಇವಾಗ ಹಾಗೆ ಇರಲಿ. ಸೊ ಇಲ್ಲಿ ನಮಗೆ
ಕೂಮ್ ಬರುತ್ತೆ, ಅಂದರೆ ಐಬ್ರೋನ ಶೇಪ್ ಮಾಡೋದು. ಆ್ಯಂಡ್ ಆಲ್ಸೋ ಇಲ್ಲಿ ಪೆನ್ಸಿಲ್ ಬರುತ್ತೆ ಡ್ರಾ ಮಾಡೋಕ್ಕೆ. ಸೊ ಎರಡು ಕೂಡ ಒಂದೇ ಪೆನ್ಸಿಲಲ್ಲಿ ಬರುತ್ತೆ, ಸೊ ನಮಗೆ ಈಸಿ ಆಗುತ್ತೆ. ಸೊ ದಿಸ್ ಇಸ್ ಫ್ರಮ್ ಮಾರ್ಸ್ ಅವ್ರದ್ದು. ಸೊ ಇದು ಮಾರ್ಸ್ ಅವ್ರದ್ದು. ಸೊ ಇದ್ರ ಪ್ರೈಸ್ ಎಲ್ಲ ನನಗೆ ಎಷ್ಟು ಅಂತ ಗೊತ್ತಿಲ್ಲ. ನಾನು ಇದನ್ನೆಲ್ಲ ಆಫರ್ ಇದ್ದಾಗ ಬುಕ್ ಮಾಡಿದ್ದು, ಸೊ ದಟ್ ನನಗೆ 70 ರುಪೀಸ್ ಏನೋ ಬಿತ್ತು ಇದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಈ ಒಂದು ಲಿಪ್ ಲೈನರ್. ಸೇಮ್ ಇದು ಕೂಡ ಮಾರ್ಸ್ ಅವ್ರದ್ದೇನೆ. ಸೊ ಶೇಡ್ ನಿಮಗೆ ಚಾಕೋ ಬಟರು. ಸೊ ನನಗೆ ಲಿಪ್ ಲೈನರ್ಸ್ ಅಂದರೆ ತುಂಬ ಇಷ್ಟ. ನಾನು ಬೇಕಾದರೆ ಈ ಒಂದು ಲಿಪ್ ಲೈನರಿಂದನೇ ಲಿಪ್ಸ್ಟಿಕ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕೆ ನನಗೆ ಲಿಪ್ ಲೈನರ್ಸ್ ಅಂದರೆ ತುಂಬ ಇಷ್ಟ. ಸೊ ನಾನು ಇದನ್ನೆಲ್ಲ ಆಫರ್ ಇದ್ದಾಗ ಬುಕ್ ಮಾಡಿದ್ದು. ಸೊ ನನಗೆ ಇದು ಕೂಡ ಸೇಮ್ 70 ರುಪೀಸ್ ಏನೋ ಬಿತ್ತು. ಸೊ ತುಂಬ ಚೆನ್ನಾಗಿದೆ. ನನ್ನ ಹತ್ರ ಆಲ್ರೆಡಿ ಇದ್ದಾವೆ ಇವಾಗ ಲಿಪ್ ಲೈನರ್ಸು. ಸೊ ಇದು ಕೂಡ ಅಷ್ಟೇ, ನಾನು ನೆಕ್ಸ್ಟ್ ಯಾವಾಗಾದರೂ ನಿಮಗೆ ತೋರಿಸ್ತೀನಿ, ಓಕೆನಾ. ನೀವು ಲಿಪ್ ಕಾಂಬೋ ನೋಡ್ಬೇಕಂತ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡಿ. ಸೊ ದಟ್ ಲಿಪ್ ಕಾಂಬೋ ತೋರಿಸ್ತೀನಿ ನಿಮ್ಗೆ ಯಾವ ಥರ ಶೇಡ್ಸ್ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ನಾನಿಲ್ಲಿ ಮಾರ್ಸ್ ಅವ್ರದ್ದು ಫೌಂಡೇಶನ್ನ ಬುಕ್ ಮಾಡಿದ್ದೆ. ಸೊ ಇದು ಕೂಡ ಅಷ್ಟೇ, ನಾನು ಮೇ ಬಿ ಫೌಂಡೇಶನ್ನ ಫಾರ್ ದ ಫಸ್ಟ್ ಟೈಮ್ ಅಂತ ಅನ್ಕೊತೀನಿ ಈ ಬ್ರ್ಯಾಂಡಿಂದ ಬುಕ್ ಮಾಡಿರೋದು. ಸೊ ಇದು ಶೇಡ್ ಬಂದು ನಿಮಗೆ, ನಾನು ಇದನ್ನು ಕಲರ್ ಶೇಡ್ನ ಫುಲ್ಲು ಡಾರ್ಕ್ ಶೇಡ್ನ ತೊಗೊಂಡ್ಬಿಟ್ಟಿದ್ದೀನಿ. ಸೊ ಅದು ಹಂಗೆ ಡಂಪ್ ಮಾಡಿದ್ದೀನಿ. ಸೊ ನನ್ನ ಶೇಡಿಂದ ಬಂದು ಐ ಥಿಂಕ್ 3 or 4 ಅಂತ ಅನ್ಕೊತೀನಿ. ಬಟ್ ನಾನು ತುಂಬ ಡಾರ್ಕ್ ಶೇಡ್ನ ಬುಕ್ ಮಾಡಿಬಿಟ್ಟಿದ್ದೀನಿ. ಸೊ ಎಕ್ಸ್ಚೇಂಜ್ ಮಾಡಬೇಕು, ಅದಕ್ಕೆ ಸುಮ್ಮನೆ ಇದನ್ನು ಏನಕ್ಕೆ ಓಪನ್ ಮಾಡೋದು ಅಂದ್ಬಿಟ್ಟು ನಾನು ಓಪನ್ ಮಾಡ್ತಾ ಇಲ್ಲ. ಸೊ ಇದು ಕೂಡ ಅಷ್ಟೇ, ಈ ಫೌಂಡೇಶನ್ ಕೂಡ ಅಷ್ಟೇ ತುಂಬ ಕವರೇಜ್ ಕೊಡುತ್ತೆ ಆ್ಯಂಡ್ ನಿಮಗೆ ನ್ಯಾಚುರಲ್ ಲುಕ್ನ ಕೊಡುತ್ತೆ. ಸೊ ದಟ್ ಅದಕ್ಕೆ ಈ ಒಂದು ಫೌಂಡೇಶನ್ನ ಬುಕ್ ಮಾಡಿದ್ದೆ. ನೆಕ್ಸ್ಟ್ ಎಕ್ಸ್ಚೇಂಜ್ ಮಾಡಿದಾಗ ನಾನು ತೋರಿಸ್ತೀನಿ ನಿಮಗೆ ನನ್ನ ಶೇಡಿಂದು ಮಾರ್ಸ್ ಅವ್ರದ್ದು ಯಾವ ಥರ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನೀವು ಅವಾಗ ನಿಮಗೂ ಗೊತ್ತಾಗುತ್ತೆ ಯಾವ ಶೇಡ್ನ ತಗೊಂಡ್ರೆ ಅಥವಾ ಯಾವ ಬ್ರ್ಯಾಂಡಲ್ಲಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಇಷ್ಟೇ. ಸೊ ನೆಕ್ಸ್ಟು ಪ್ರಾಡಕ್ಟ್, ನಾನು ಮಾಯ್ಶ್ಚರೈಸರ್ನ ತೊಗೊಂಡಿದ್ದೀನಿ. ಸೊ ನನಗೆ ಬಯೋಟಿಕ್ ಅವ್ರದ್ದು ಮಾಯ್ಶ್ಚರೈಸರ್ ತುಂಬ ಅಂದರೆ ತುಂಬ ಇಷ್ಟ. ಬಿಕಾಸ್ ನಂದು ತುಂಬ ಅಂದರೆ ತುಂಬಾ ಡ್ರೈ ಫೇಸ್ ಆಗಿರೋದ್ರಿಂದ ನನಗೆ ಈ ಒಂದು ಮಾಯ್ಶ್ಚರೈಸರ್ ನಂಗೆ ತುಂಬ ಇಷ್ಟ. ಇಫ್ ಇನ್ ಕೇಸ್ ನಿಮ್ದು ಯಾರ್ದಾದ್ರೂ ಡ್ರೈ ಸ್ಕಿನ್ ಆಗಿದ್ರೆ ಈ ಒಂದು ಮಾಯ್ಶ್ಚರೈಸರ್ನ ಯೂಸ್ ಮಾಡಿ. ಬಿಕಾಸ್ ನಮ್ಮ ಒಂದು ಡ್ರೈನೆಸ್ ಫೇಸ್ನ ತುಂಬ ಡಿಹೈಡ್ರೇಟ್ ಆಗಿ ಇಡೋಕ್ಕೆ ಈ ಒಂದು ಮಾಯ್ಶ್ಚರೈಸರ್ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ದಟ್ ನಿಮ್ಮ ಒಂದು ಸ್ಕಿನ್ ಏನಾದರೂ ಡ್ರೈ ಆಗಿದೆ ಈ ಒಂದು ಮಾಯ್ಶ್ಚರೈಸರ್ನ ಯೂಸ್ ಮಾಡಿ. ಇಲ್ಲ, ಸೊ ನಾನು ಇದನ್ನು 2 ಆರ್ಡರ್ ಮಾಡಿದ್ದೆ ಇಲ್ಲಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಡಾಟ್ ಆ್ಯಂಡ್ ಕಿ ಅವ್ರದ್ದು ಫೌಂಡೇಶನ್. ಈ ಒಂದು ಫೌಂಡೇಶನ್ ತುಂಬ ಅಂದರೆ ತುಂಬಾ ವೈರಲ್ ಆಗಿತ್ತು ಇನ್ಸ್ಟಾಗ್ರಾಮಲ್ಲಿ. ಐ ಥಿಂಕ್ ನಾನೇ ಲಾಸ್ಟ್ ಒನ್ ಅನಿಸುತ್ತೆ ಈ ಒಂದು ಸನ್ಸ್ಕ್ರೀನ್ನ ಟ್ರೈ ಮಾಡ್ತಾ ಇರೋದು. ಸೊ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ನೋಡೋಣ ಇದು ಯಾವ ಥರ ವರ್ಕ್ ಆಗುತ್ತೆ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ರೀಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಪ್ಲೀಸ್ ಚೆಕ್ ಇಟ್ ಔಟ್. ನಾನು ನೋಡಿದ್ದೆ ಈ ಒಂದು ಸನ್ಸ್ಕ್ರೀನ್ ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಈವನ್ ಫೌಂಡೇಶನ್ ಆಗು ಕೂಡ ಕನ್ವರ್ಟ್ ಆಗುತ್ತೆ ಅಂತ. ಬಟ್ ನನಗೆ ಗೊತ್ತಿಲ್ಲ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸ್ಟಿಲ್ ನೋಡೋಣ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಸೊ ಈ ಒಂದು ಪ್ರಾಡಕ್ಟ್ ಡಾಟ್ ಆ್ಯಂಡ್ ಕಿ ಅವ್ರದ್ದು, ಎಷ್ಟನೇ ಪ್ರಾಡಕ್ಟ್ ಅಂತ ಗೊತ್ತಿಲ್ಲ, ಬಟ್ ಡಾಟ್ ಆ್ಯಂಡ್ ಕಿ ಅವ್ರದ್ದು ಈ ಒಂದು ಪ್ರಾಡಕ್ಟ್. ಸೊ ನೆಕ್ಸ್ಟ್ ಒನ್ ಪ್ರಾಡಕ್ಟ್ ಕಾಜಲ್, ಫೇಸಸ್ ಕೆನಡಾ ಅವ್ರದ್ದು ಕಾಜಲ್ನ ಆರ್ಡರ್ ಮಾಡಿದ್ದೆ. ಸೊ ನಾನು ಪ್ಯಾಕ್ ಆಫ್ 2 ಆರ್ಡರ್ ಮಾಡಿದ್ದೆ. ಸೊ ನನಗೆ ಕಾಜಲ್ ಅಂದರೆ ಅಷ್ಟು ಇಷ್ಟ ಇಲ್ಲ, ಈವನ್ ಬ್ಲ್ಯಾಕ್ ಕಾಜಲ್. ಬಟ್ ಸ್ಟಿಲ್ ಇರಲಿ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿದ್ದೆ. ನಾನು ಇವಾಗ ಅಪ್ಲೈ ಮಾಡಿರೋದು ಕೂಡ ನನಗೆ ಬ್ರೌನ್ ಕಾಜಲ್ಸ್ ಆ್ಯಂಡ್ ಬ್ಲೂ ಕಾಜಲ್ಸ್ ಅಂದರೆ ತುಂಬ ಇಷ್ಟ. ನನಗೆ ಅದರಲ್ಲೂ ಪರ್ಟಿಕ್ಯುಲರಾಗಿ ಬ್ರೌನ್ ಕಾಜಲ್ ಅಂದರೆ ತುಂಬ ಇಷ್ಟ. ಸೊ ಇರಲಿ ಅಂತ ಅಂದ್ಬಿಟ್ಟು ಫೇಸಸ್ ಕೆನಡಾಯಿಂದ ಬ್ಲ್ಯಾಕ್ ಕಾಜಲ್ನ ಆರ್ಡರ್ ಮಾಡಿದೆ. ಪ್ಯಾಕ್ ಆಫ್ 2 ಬಂದಿದೆ. ಎಂತ ಗೊತ್ತಾ, ಸೊ ನನಗೆ ಸನ್ಸ್ಕ್ರೀನ್ ಅಂದರೆ ತುಂಬ ಇಷ್ಟ, ಅದರಲ್ಲೂ ನನಗೆ ನ್ಯಾಚುರಲ್ ಆಗಿ ಕಾಣಬೇಕು. ಸೊ ಮನೇಲಿದ್ದಾಗ ನಾನು ಸುಮ್ಮನೆ ಅಪ್ಲೈ ಮಾಡಲ್ಲ. ಇಫ್ ಇನ್ ಕೇಸ್ ಔಟ್ಸೈಡ್ ಹೋಗ್ತೀನಿ ಅಂತ ಅಂದರೆ ಅಪ್ಲೈ ಮಾಡ್ತೀನಿ. ತುಂಬ ಸನ್ಸ್ಕ್ರೀನ್ಗಳಿದ್ದಾವೆ, ಬಟ್ ಸ್ಟಿಲ್ ನನಗೆ ಒಂದೇ ಒಂದು ಬ್ರ್ಯಾಂಡ್ ಸನ್ಸ್ಕ್ರೀನ್ ಅಂದರೆ ತುಂಬ ಇಷ್ಟ. ಬಿಕಾಸ್ ಈ ಒಂದು ಸನ್ಸ್ಕ್ರೀನ್ ಎಷ್ಟು ನ್ಯಾಚುರಲ್ ಆಗಿ ಲುಕ್ ಕೊಡುತ್ತೆ ಗೊತ್ತಾ. ಸೊ ಇವನ್ ನೀವು ಫೌಂಡೇಶನ್ ಹಾಕಂಗಿಲ್ಲ, ಯಾವುದೇ ರೀತಿ ಕ್ರೀಮ್ ಹಾಕಂಗಿಲ್ಲ, ಜಸ್ಟ್ ಈ ಒಂದು ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ರಿ ಅಂತ ಅಂದರೆ ನೀವೊಂದು ಬ್ಲಷು ಅಥವಾ ಪೌಡರ್ ಸೆಟ್ ಮಾಡಿ ಕಾಜಲ್, ಐಬ್ರೋ ಪೆನ್ಸಿಲ್ ಎಲ್ಲ ಹಾಕೊಂಡ್ಬಿಟ್ರೆ ಫುಲ್ ವೆಲ್ ಸೆಟಲ್ಡ್ ಆಗಿ ಮೇಕಪ್ ಫಿನಿಶ್ ಆಗುತ್ತೆ. ಸೊ ಹಂಗಾಗಿ ನನಗೆ ಈ ಒಂದು
ಸನ್ಸ್ಕ್ರೀನ್ ಅಂದರೆ ತುಂಬ ಇಷ್ಟ. ಸೊ ನೀವೇನಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿದರೆ, ನಾನು ಗೆಟ್ ರೆಡಿ ವಿತ್ ಮೀ ಲಾಸ್ಟ್ ವಿಡಿಯೋ ನೋಡಿದರೆ ಐ ಥಾಟ್ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬ್ರೈಟ್ ಮಾಡುತ್ತೆ ಅಂತ ಅಂದ್ಬಿಟ್ಟು. ಈ ಒಂದು ಪ್ರಾಡಕ್ಟ್ ಇಷ್ಟ ಆದಂಗೆ ಬೇರೆ ಯಾವ ಬ್ರ್ಯಾಂಡಿನ ಸನ್ಸ್ಕ್ರೀನ್ಗಳು ಕೂಡ ನಂಗೆ ಅಷ್ಟು ಇಷ್ಟ ಆಗಲ್ಲ. ಈ ಬ್ರ್ಯಾಂಡಿನ ನಾನು ಎಷ್ಟು ತೊಗೊಂಡಿದ್ದೀನಿ ಅಂತ ಅಂದರೆ ಐ ಥಿಂಕ್ ಇದೆಲ್ಲ ಸೇರಿ ಮೋರ್ ದೆನ್ 7 ಬಾಟಲ್ಸ್ ಏನೋ. ಇವನ್ ನನ್ನ ಫ್ರೆಂಡ್ ಸರ್ಕಲಲ್ಲೂ ಕೂಡ ಅಷ್ಟೇ, ಯಾರಾದರೂ ಯಾವೊಂದು ಸನ್ಸ್ಕ್ರೀನ್ ಯೂಸ್ ಮಾಡಿದರೆ ಬೆಟರ್ ಅಂತ ನನ್ನನ್ನು ಕೇಳಿದರೆ ನಾನು ಫಸ್ಟ್ ಸಜೆಸ್ಟ್ ಮಾಡೋದೇ ಈ ಒಂದು ಬ್ರ್ಯಾಂಡಿಂದು, ಬಿಕಾಸ್ ತುಂಬ ಚೆನ್ನಾಗಿದೆ ಇದು. ಸೊ ನಿಮಗೇನಾದರೂ ಬೇಕಂತ ಅಂದರೆ ಚೆಕ್ ಇಟ್ ಔಟ್. ಸೊ ನನಗೆ ಈ ಒಂದು ಫೌಂಡೇಶನ್ ನನಗೆ ಫ್ರೀಯಾಗಿ ಬಂದಿದೆ ನೈಕಾಯಿಂದ, ಚಿಕ್ಕ ಪುಟ್ಟ ಫೌಂಡೇಶನ್. ಸೊ ನೈಕಾದಲ್ಲಿ ಏನು ಬೆನಿಫಿಟ್ ಅಂತ ಅಂದರೆ, ನೀವೇನಾದರೂ ಫಸ್ಟ್ ಆರ್ಡರ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮಗೆ 100 ಸಮಥಿಂಗ್ ಎಷ್ಟೋ ನಿಮಗೆ ಡಿಸ್ಕೌಂಟ್ ಬರುತ್ತೆ. ಸೊ ನೀವ್ಯಾರಾದರೂ ಯಾವುದಾದ್ರು ಪ್ರಾಡಕ್ಟ್ಸ್ಗಳನ್ನ ತೊಗೊಬೇಕಂತ ಅಂದರೆ ನೈಕಾದಲ್ಲಿ ಆರ್ಡರ್ ಮಾಡಿ ಆ್ಯಂಡ್ ನೈಕಾದಲ್ಲಿ ಶಾಪ್ ಮಾಡಿ. ಸೊ ಇಷ್ಟು ನೈಕಾ ಹಾಲ್ ಆಗಿತ್ತು. ಸೊ ಸೆಕೆಂಡ್ ನಾನಿಲ್ಲಿ ಫ್ಲಿಪ್ಕಾರ್ಟಿಂದ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಎಂತ ಗೊತ್ತಾ, ನಾನು ಯಾವತ್ತೂ ಕೂಡ ಈ ಒಂದು ಪ್ರಾಡಕ್ಟ್ಗಳನ್ನ ನಾನು ಯೂಸೇ ಮಾಡಿಲ್ಲ, ಬಟ್ ಸ್ಟಿಲ್ ಈ ಸರಿ ನನಗೆ ಯೂಸ್ ಮಾಡಬೇಕಂತ ಅನ್ನಿಸ್ತು. ಸೊ ಬೈ ಮಾಡಿದೆ ಆ್ಯಂಡ್ ಆಲ್ಸೋ ಯೂಸ್ ಕೂಡ ಮಾಡಿದ್ದೀನಿ. ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಓಕೆನಾ, ಬೇಕಂತ ಅಂದರೆ ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಫೇಶಿಯಲ್ ಮಾಡ್ಕೊಬೇಕು ಅಂತ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಟೇಕ್ ಕೇರ್ ಟಿಲ್ ದೆನ್, ಬಾಯ್. ಪಾರ್ಟ್ 2 ವಿಡಿಯೋಗೆ ವೆಯ್ಟ್ ಮಾಡಿ.